ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಇದರಿಂದ ಮತ್ತಷ್ಟು ನೈತಿಕ ಬಲ, ಸಂವಿಧಾನಾತ್ಮಕ ಬಲ ಮತ್ತು ಅದೇ ಕಾಲ ಕಾನೂನು ಬಲನೂ ಎಲ್ಲ ಸಿಕ್ಕಿದ್ರಿಂದಾಗೆ ಇವತ್ತು ನಮ್ಮ ಹೋರಾಟಗಾರರು, ಕನ್ನಡದ ಹೋರಾಟಗಾರರು, ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಕನ್ನಡ ಸಂಘಟನೆಗಳ ಸಮಿತಿ ಅಧ್ಯಕ್ಷ ಅಶೋಕ್ ಚಂದ್ರಿಗೆ ಅವರಾಗಿರ್ಬೋದು, ಕಿತ್ತೂರು ಕನ್ನಡ ಸೇನೆ ರಾಜ್ಯ ಘಟಕದ ಅಧ್ಯಕ್ಷ ಮಹಾದೇವ್ ತಳವಾರ್ ಅವರಾಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಜಿಲ್ಲಾ ಘಟಕದ ಅಧ್ಯಕ್ಷ ವಾಜಿದ್ ಹಿರೇಕುಳೆ ಆಗಿರ್ಬೋದು, ಗಡಿನಾಡು ಕನ್ನಡಿಗರ ಸೇನೆ ರಾಜ್ಯ ಘಟಕದ ಅಧ್ಯಕ್ಷ ಬಲರಾಮ್ ಮಾಶೆನಟ್ಟಿ ಅವರಾಗಿರ್ಬೋದು, ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಹಿರಿಯ ಉಪಾಧ್ಯಕ್ಷ ಮೈನುದ್ದೀನ್ ಮಕಾಂದಾರ ಅವರಾಗಿರ್ಬೋದು, ಆನಂದ್ ಬೆಲಾವರ್ ಅವರ ಆಗಿರ್ಬೋದು. ಇವರೆಲ್ಲರೂ ಇವತ್ತು ಈ ದಿಶೆಯಲ್ಲೇ ಸರಿಯಾಗಿ ಹೇಳ್ತಾ ಇದ್ದಾರೆ. ನಮ್ದು ಈಗ ಆಲ್ರೆಡಿ ಕರ್ನಾಟಕದ ಭಾಗನ ಅದು ಅನ್ನೋದು ಈಗಾಗಲೇ ಸಂವಿಧಾನದ ನೆಲೆಗಟ್ಟಿನಲ್ಲೇ ನಮ್ಮ ಏನಪ್ಪ ಅಂದ್ರೆ ನಿರ್ಧಾರಗಳು ಆಗಿದ್ದದ ಸಂಸತ್ತಿನ ಆದೇಶದಂತೆ ಅದನ್ನು ಮಾಡಿದ್ದಾರೆ. ಈಗಾಗಲೇ ಆದೇಶ ಮಾಡಿದ ಸಂಸತ್ತ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಬರೋದ್ರೆ ಕಾತರ್ಕಿ ಅವರು ಹೇಳ್ತಾ ಇದ್ದಾರೆ, ಮೋಹನ್ ಕಾತರ್ಕಿ ವಕೀಲರು. ಅದಕ್ಕಾಗಿ ಆ ಡಿಸಿಷನ್ ತೊಗೊಳಿದ್ರೆ ಏನು ತಪ್ಪಿರಲ್ಲ, ಅದು ಮುಂದೆ ಹಾಕೋದು ಹೋಗೋದ್ರೆ ಏನದ ಅನ್ನುವಂಥದ್ದು. ಈಗಾಗಲೇ ಅವ್ರು ಏನು ಡಿಸಿಷನ್ ತೊಗೊಂಡಿದ್ದಾರೆ ಭಾಗ ಅಂತೇಳಿಸಿಂದ ಬೆಳಗಾವಿ ಮಹಾರಾಷ್ಟ್ರದ ಭಾಗ ಹಾಗೆ ಹೀಗೆ ಅಂತ ತೊಗೊಂಡ್ರೆ ತಪ್ಪು. ಆಲ್ರೆಡಿ ನಮ್ಮ ಸಂಸತ್ತು ಒಪ್ಪಿದ್ದದ. ಸಂಸತ್ತನ್ನು ಪ್ರಶ್ನೆ ಮಾಡೋ ಹಕ್ಕಿಲ್ಲ, ಕಾನೂನು ಮಾಡೋ ಹಕ್ಕ ಸಂಸತ್ತಿಗೆ ಕಾನೂನು ಮಾಡ್ಯದ. 1956ರ ಆರ್ಟಿಕಲ್ 3 ಮತ್ತು 4ರ ಅಡಿಯಲ್ಲಿ ರಾಜ್ಯ ಪುನರ್ವಿಂಗಡಣಾ ಸಂದರ್ಭದಲ್ಲಿ ತೊಗೊಂಡಿದ್ದ ನಿರ್ಧಾರತೆ ಸಂಸತ್ತು ತೊಗೊಂಡದ್ದು. ಇದನ್ನು ಅದು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥದ್ದು ಏನಿಲ್ಲ ಅನ್ನುವಂಥ ಮಾತು ಸಹಿತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇರೋ ಮುಂದೆ ನಮ್ಮ ಮೇಯರ್ ಅವರಿಗೆ ಪ್ರೀತಿ ಕಾಮ್ಕರ್ ಮತ್ತು ಉಪಮೇಯರ್ ಹನುಮಂತ್ ಕೊಂಗಾರಿ ಅವರಿಗೆ ಇವರಿಬ್ಬರಿಗೂ ಯಾಕ್ರಿಪ್ಪ ಈ ನಿರ್ಧಾರ ಒಪ್ಕೊಳ್ಳಿಕ್ಕೆ ಆಗಲಿಲ್ಲ, ಅದನ್ನು ಕೇಂದ್ರಕ್ಕೆ ಕಳಿಸೋಣ, ನಗರಾಭಿವೃದ್ಧಿ ಇಲಾಖೆ ಕಳಿಸೋಣ, ಹಾಗೆ ಹೀಗೆ ಮಾತಾಡೋದು ಏನಾಗ್ತಿತ್ತು ಅಂತೇಳಿ. ಯಾಕಂದರೆ ಈಗ ಅದನ್ನು ಒಪ್ಪಿಕೊಂಡಿದ್ದಾರೆ, ನಿಧಾನಕ್ಕೆ ಒಪ್ಪಿಕೊಳ್ತಾ ಇದ್ದಾರೆ ರೀ. ಈ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಅಸ್ತಿತ್ವನೇ ನಿಧಾನಕ್ಕೆ ಹೋಗ್ತಾ ಇದೆ. ಮತ್ತು ಇಲ್ಲಿ ಮರಾಠಿಗರು ಸಹಿತ ನಿಧಾನಕ್ಕೆ ಕರ್ನಾಟಕದ ಪಾಪ ನಾವು ಕನ್ನಡ ಕಲಿತಾ ಇದ್ದಾರೆ, ಮರಾಠಿ ಕಲಿತಾ ಇದ್ದಾರೆ. ಅಲ್ಲೇ ಒಂದು ರೀತಿ ಪ್ರೀತಿ ಬಾಂಧವ್ಯನ ಬೆಳೀತಾ ಇದೆ, ವಿಶ್ವಾಸ ಬೆಳೀತಾ ಇದೆ ಒಬ್ರಿಗೊಬ್ರು. ಅನಗತ್ಯ ಮೇಲೆ ಹುಟ್ಟಾಕೋದ್ರಲ್ಲಿ ಏನೈತಿ, ಒಂದು ಸಿಂಪಲ್ ನಿರ್ಣಯ ತೊಗೊಂಡ್ಬಿಡುವಂಥದ್ದು ಅಂತೇಳಿ. ಅದಕ್ಕೆ ಇವತ್ತು ಕನ್ನಡ ಹೋರಾಟಗಾರರು ಸ್ಪಷ್ಟವಾದ ನಿರ್ಧಾರ ಹೇಳೋ ಜೊತೆಗೆ ನೀವು ನಿರ್ಧಾರ ತೊಗೊಳ್ಳಿದ್ರೆ ನಾವು ಹೋರಾಟಕ್ಕೆ ಶುರು ಮಾಡ್ತೀವಿ ಅಂತ ಹಂತವಾಗಿ ಇದು ಅವಿಭಾಜ್ಯಾಂಗ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ನಿರ್ಧಾರ ತೊಗೊಳ್ರಿ.